ಪ್ರೇಮ, ನಾನು ಉಪ್ಪಿನಕಾಯಿ ಓನರ್ಗೆ ಫೋನ್ ಮಾಡಿದ್ದೆ, ಯಾಕೋ ಫೋನೇ ರಿಸೀವ್ ಮಾಡ್ತಿಲ್ಲ. ಯಾಕೆ ಅಂತ ನೀಯೇ ಗೊತ್ತಿಲ್ಲ. ಫೋನ್ ಮಾಡಿ 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 ಸಾಕಾಗೋಯ್ತು ನನಗಂತೂ. ಎಷ್ಟು ಅಂತ ಹೇಳ್ಬಿಟ್ಟು ಫೋನ್ ಮಾಡಲಿ ಹೇಳು. ಅಯ್ಯೋ ಹೋಗತ್ತ, ಏನು ಮಾಡೋದು ಅಂತ ನೀಯೇ ಗೊತ್ತಾಯ್ತಿಲ್ಲ. ಅದಕ್ಕೆ ನೀನೊಂದ್ಕಿಂತ ಫೋನ್ ಮಾಡ್ಬಿಟ್ಟು ಕೇಳ್ತೀಯಾ? ಯಾಕೋ ಫೋನ್ ಮಾಡಿದ್ರೆ ಫೋನ್ ಎತ್ತುತ್ತಿಲ್ಲ. ಇನ್ನೂ ಎಷ್ಟೊಂದು ಕಾಸು ಕೊಡಬೇಕಿತ್ತು ತಾನೇ. ಇನ್ನೂ ಹತ್ತಿರ ಒಂದು 40,000 ರೂಪಾಯಿ ಕೊಡ್ಬೇಕು ಅವರು. ಫೋನ್ ಎತ್ತುತ್ತಿಲ್ಲ, ಏನು ಎತ್ತುತ್ತಿಲ್ಲ. ಅದೇ ಸೇಲ್ ಮಾಡೋ ಬ್ಯುಸಿನಾಗ ಏನೋ ಅವರೋ ಏನೋ ಗೊತ್ತಿಲ್ಲ. ಅದೇ ಸೇಲ್ ಮಾಡ್ಬೇಕಾಯ್ತದಲ್ಲ, ಅದಕ್ಕೆ ಆ ಬ್ಯುಸಿನಾಗ ಇರ್ತಾರೆ ಅಂತ ಅನ್ನಿಸ್ತದೆ. ಇಲ್ಲ ಹೇಳು. ಏನದು ಇದು ರಿಸೀವ್ ಮಾಡ್ತಾರೆ. ಫೋನ್ ಮಾಡಿದ್ರೆ ಎತ್ತಿದಂಗೆ ಇರ್ತಾರೆ, ಎತ್ತುತ್ತಾರೆ. ನಾನೊಂದ್ಸಲ ಮಾಡ್ಬಿಟ್ಟು ನೋಡ್ತೀನಿ. ಹಲೋ, ಹೇಳಿ. ಸರ್ ನಾನು ಪ್ರೇಮ ಸರ್. ಅದೇ ಬಂದ್ಬಿಟ್ಟು ತಗೊಂಡೋದ್ರಲ್ಲ ಉಪ್ಪಿನಕಾಯಿ, ಅದೇ ಸರ್ ಉಪ್ಪಿನಕಾಯಿನವರು ಸರ್, ನಾವೇನೇನಿಯ ಅದೇ ನೀವು ಇನ್ನೂ 40,000 ರೂಪಾಯಿ ಕಾಸು ಹಾಕಬೇಕಿತ್ತು. 40,000 ರೂಪಾಯಿ ಕಾಸು ಹಾಕಲಿಲ್ಲ, ಏನೂ ಹಾಕಲಿಲ್ಲ. ಅದಕ್ಕೆ ಫೋನ್ ಹಾಕಿದ್ದು ನಿಮಗೆ. ಆಮೇಲೆ ನೆಕ್ಸ್ಟ್ ಆರ್ಡ್ರ್ ಎಷ್ಟು ಮಾಡಬೇಕು ಅಂತಂದ್ರೆ ಹೇಳಿಲ್ವಲ್ಲ ಸರ್ ನೀವು. ಅದಕ್ಕೆ ಕೇಳೋಣ ಅಂತ ಹೇಳ್ಬಿಟ್ಟು ಫೋನ್ ಹಾಕಿದೆ. ಎಷ್ಟು ಮಾಡಬೇಕು ಸರ್ ನೆಕ್ಸ್ಟು? ಎಷ್ಟು ಸಾವಿರಕ್ಕೆ ಮಾಡಬೇಕು ಸರ್? ಈಗ ಯಾವಾಗ ಹಾಕ್ತೀರಾ ಸರ್ ಕಾಸನ್ನ? ಅಯ್ಯೋ ನೋಡಿ, ಸುಮ್ಮನೆ ತಲೆ ತಿನ್ಬೇಡಿ. ನಿಮ್ಮ ಉಪ್ಪಿನಕಾಯಿ ಸೇಲು ಆಗಕ್ಕಿಲ್ಲ, ಏನೂ ಆಗಕ್ಕಿಲ್ಲ. ಸುಮ್ಮನೆ ನೀ ಫೋನ್ ಕಟ್ ಮಾಡಿ. ನಿನ್ನ ದುಡ್ಡು ಬೇರೆ ಕೊಡ್ತಾರೆ. ನಾವು ನಿಮ್ಗೆ 10,000 ಕೊಟ್ಟಿದ್ದೀವಲ್ಲ, ಅದನ್ನೇ ದಂಡ ಆಗೋಗ್ಬಿಟ್ಟೈತೆ. ಕೊಟ್ಟರೆ ದುಡ್ಡು ವಾಪಸ್ ಬರಲ್ಲ ಅಂತ ನಮಗೆ ಚೆನ್ನಾಗಿ ಗೊತ್ತು. 10,000 ರೂಪಾಯಿ ಸಮೇತ ಇದ್ರಾಗ ಹುಟ್ಟಲ್ಲ ಅಂತ ಗೊತ್ತು. ಸುಮ್ಮನೆ ಫೋನ್ ಕಟ್ ಮಾಡಮ್ಮ. ಬಂದ್ಬಿಟ್ರು ಇಲ್ಲಿ ಹೇಳಕ್ಕೆ. ನೋಡಿ, ನಮಗೆ ನೀವು ಬೇಡ, ನಿಮ್ಮ ಉಪ್ಪಿನಕಾಯಿನೂ ಬೇಡ. ಏನು ಸಹ ಹೇಳ್ತಾ ಇದ್ದೀರಾ ನೀವು? ಹಿಂಗೆ ಹೇಳ್ಬಿಟ್ರೆ ಹೆಂಗೆ ಪ್ಲೀಸ್ ಹಂಗೆಲ್ಲ ಅನ್ಬೇಡಿ ನಾನು ಜಾಸ್ತಿ ಸಾಲ ಮಾಡ್ಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ಹಂಗೆಲ್ಲ ನೀವು ಅನ್ನೋಕೆ ಹೋಗ್ಬೇಡಿ ಪ್ಲೀಸ್ ಹಂಗೆ ಅನ್ಬೇಡಿ ಹೆಂಗನ ಮೇಡಮ್ 40,000 ರೂಪಾಯಿ ಕೊಟ್ಬಿಡಿ 40,000 ಅಲ್ಲ, ನಿಮ್ಮ ಉಪ್ಪಿನಕಾಯಿಗೆ 40 ರೂಪಾಯಿ ನಾವು ಕೊಡೋದಿಲ್ಲ. ನೀವು ಸಾಕು, ನಿಮ್ಮ ಸವಸನೂ ಸಾಕು. ಏನು ಸುಳ್ಳು ಹೇಳ್ತೀರಾ, ಏನು ಮೋಸ ಮಾಡ್ತೀರಾ, ನಾವು ಮಾಡಿದ್ದೀವಿ ಅಂತೀರಾ, ಅದು ಇದು ಅಂತೀರಾ. ನನಗಂತೂ ಕೇಳಿ 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 ಸಾಕಾಗೋಗ್ಬಿಟ್ಟೈತೆ. ನೋಡಿ, ಸುಮ್ಮನೆ ಫೋನ್ ಕಟ್ ಮಾಡಿಬಿಡಿ ಅಷ್ಟೇನೆ. ಸುಮ್ಮನೆ ನಾನು ತಲೆ ತಿನ್ಬೇಡಿ. ಆವಾಗ ಅವ್ರು ಫೋನ್ ಮಾಡಿದಾಗೇ 50 ಸಲ ಫೋನ್ ಮಾಡಿದಾಗೇ ನೀವು ರಿಸೀವ್ ಮಾಡಲಿಲ್ಲ. ಏನ್ರಿ ಉಪ್ಪಿನಕಾಯಿ ಮಾಡ್ತೀರಾ? ಸೇಲ್ ಆಗ್ಬೇಕಲ್ವೇಳ್ರಿ ಮಾಡಿದ್ರೆ? ಸೇಲೇ ಆಗಲಿಲ್ಲ ಅಂತಂದ್ರೆ ಹೆಂಗ್ರಿ? ಒಂದು ಸ್ವಲ್ಪನಾದ್ರೂ ಸೇಲ್ ಆಗ್ಬೇಕಲ್ವೇನ್ರಿ? ಏನು ಸೇಲೇ ಆಗಲಿಲ್ವಲ್ರಿ? ಏನ್ರಿ ಮಾಡ್ಬೇಕು ಸೇಲ್ ಆಗಲಿಲ್ಲ ಅಂತಂದ್ರೆ? ನಿಮ್ಗೆ ತಲೆಗಿಲೆ ಕೆಟ್ಬಿಟ್ಟೈತೆ ನಿಮ್ಗೆ ಏನಾದ್ರೂ ಅಂತ ಹೇಳಿ. ನೋಡಿ, ಎಷ್ಟು ಸಲ ಹೇಳ್ಬೇಕು ನಿಮಗೆ? ಹೇಳಿ 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 ಸಾಕಾಗೋಗ್ಬಿಟ್ಟೈತೆ. ಸುಮ್ಮನೆ ಕಟ್ ಮಾಡ್ರಿ ಫೋನ್ನ. ಸಾಕು ನಿಮ್ಮ ಸವಾಸ. ನೀವು ಬೇಡ, ನಿಮ್ಮ ಸವಾಸನೂ ಬೇಡ, ಏನು ಬೇಡ ನಮಗೆ. ಏನಂತೆ ಆರ್ಡರ್ ಕೊಡ್ತಾರಂತ? ಇದು ಮೋಸ. ನಮ್ಮ ಉಪ್ಪಿನಕಾಯೆಲ್ಲ ಎತ್ಕೊಂಡು ಹೋಗ್ಬಿಟ್ಟು ಇವಾಗ ಹಿಂಗೆ ಒಂದೊಂದು ಮೋಸ. ನಾವೇನು ಸುಮ್ಕೆ ಬಿಡೋಕ್ಕಿಲ್ಲ ನಾವು ನಮ್ಮ ಕಾಸು ಹೋಯ್ತದೆ 40,000 ಮನೇಲಿ ಸುಮ್ಮನೆ ಬಿಡ್ತಾರೆ ಗ್ರಾಚಾರ ಬಿಡಿಸ್ಬಿಡ್ತಾರೆ ನಮಗೆ. ನಾವು ಹಂಗೆಲ್ಲ ಇದು ಮಾಡೋಕ್ಕಾಗಕ್ಕಿಲ್ಲ ನಾವು ಅದೆಲ್ಲ ನನಗೆ ಗೊತ್ತಿಲ್ಲ ನನಗೆ ಅದೆಲ್ಲ ಗೊತ್ತಿಲ್ಲ. ಅದು ಏನು ಮಾಡ್ತಿರೋ ಬಿಡ್ತಿರೋ. ನನಗಂತೂ ಇವಾಗ ನಮ್ಮದು ಉಪ್ಪಿನಕಾಯಿ ಕೊಡಿ, ಇಲ್ಲ ಅಂತಂದರೆ ನಮ್ಗೆ ಕಾಸು ಕೊಡಿ ಅಷ್ಟೇ. ನಾವು ಹೆಂಗೋ ಮಾರ್ಕೊಂಡು 40,000 ರೂಪಾಯಿ ಹುಟ್ಟಿಸ್ಕೊತೀವಿ. ನೀವು ನೋಡಿ ಹಿಂಗೆ ಸುಳ್ಳು ಹೇಳ್ಬಿಟ್ಟು ಹಿಂಗೆ ಕೈ ಎತ್ಬಿಟ್ರೆ ಹೆಂಗೆ ನೋಡಿ, ನಮಗೆ ಮೋಸ ಮಾಡ್ತಿದ್ದೀರ ನೀವಂತೂ ಗೊತ್ತಾಯ್ತೈತೆ. ನೋಡಿ, ನಮ್ಮ ಉಪ್ಪಿನಕಾಯಿ ಕೊಡಿ, ಇಲ್ಲ ಅಂತಂದ್ರೆ ನಮ್ದು ಕಾಸು ವಾಪಸ್ ಕೊಡಿ. 40,000 ಕಾಸು ಕೊಡಿ. 40,000 ಕೊಡಲ್ಲ, ನೀನು ಉಪ್ಪಿನಕಾಯಿ ವಾಪಸ್ ಕೊಡಲ್ಲ. ಉಪ್ಪಿನಕಾಯಿ ಎಲ್ಲೋ ಕೊಟ್ಬಿಟ್ಟಿದ್ದೀವಿ, ಇಲ್ವೂ ಇಲ್ಲ ಇವಾಗ ಇಲ್ಲಿ. ನೋಡಿ, ಸುಮ್ಮನೆ ಫೋನ್ ಕಟ್ ಮಾಡಿ ತಲೆ ತಿನ್ಬೇಡಿ. ಎಷ್ಟಮ್ಮ ತಲೆ ತಿಂತೀರಾ? ಹೋಗಿ ನಿಮಗೆ ಸಹಾಯ ಮಾಡಕ್ಕೆ ಬಂದಲ್ಲ. ನಮಗೆ ಬುದ್ಧಿ ಇಲ್ಲ. ನಾವು ತಲೆಗೆ ಏನಂತ ತಗೊಂಡು ಹೊಡ್ಕೋಬೇಕು ನಮಗೆ. ಕಟ್ ಮಾಡಿ ಸುಮ್ಮನೆ ಫೋನ್ನ. ಅಯ್ಯೋ ನಾನು ಮಾತಾಡ್ತೀನಿ ಕೊಡೆ. ಹಲೋ, ಯಾಕೆ ನಿಮ್ಗೆ ದುಡ್ಡು ಕೊಡೋಕ್ಕಾಗಲ್ಲ ಅಂದರೆ ನಮ್ಮ ಉಪ್ಪಿನಕಾಯಿ ಆದರೂ ವಾಪಸ್ ಕೊಡಿ. ನಮ್ಮ ಉಪ್ಪಿನಕಾಯಿ ಆದ್ರೂ ನಾವು ಹೆಂಗೋ ಸೇಲ್ ಮಾಡ್ಕೋತೀವಿ. ನೀವು ಯಾಕೆ ಈ ಥರ ಸುಮ್ಮನೆ ಮೋಸ ಮಾಡ್ತಾ ಇದ್ದೀರಿ? ನಮಗೆ ಇನ್ನೊಬ್ರು ಮೋಸ ಮಾಡಿಬಿಟ್ಟು ದುಡ್ಡು ಸಂಪಾದನೆ ಮಾಡಬೇಕು ಅಂತ ಮಾಡಿದ್ದೀರಾ. ಪ್ಲೀಸ್ ವಾಪಸ್ ಕೊಡಿ ಅಂತ ಹೇಳಿದ್ನಲ್ಲ, ವಾಪಸ್ ಕೊಡಿ. ನೋಡಿ, ನಮ್ಗೆ ಹಂಗೆಲ್ಲ ವಾಪಸ್ ಕೊಡೋಕ್ಕಾಗಲ್ಲ. ಒಂದ್ಸಲ ಕೊಟ್ಮೇಲೆ ಮುಗ್ದೋಯ್ತು. ಆದರೆ ಸೇಲ್ ಆಗಲ್ಲ ಅಲ್ವಾ? ಇನ್ನು ಅದೇ ಕೆಲಸನ ತಗೊಬಿಟ್ಟು ಬಂದು ಕೊಡೋದು, ತಗೊಂಡೋಗೋದು. ನೋಡಿ, ನೀವು ಎಷ್ಟು ಹೇಳಿದ್ರು ಅಷ್ಟೇ. ನೀವೇನಾದರೂ ಮಾಡ್ಕೊಳ್ಳಿ. ಸರಿ, ನೀವು ನಮ್ಗೆ ಉಪ್ಪಿನಕಾಯಿ ಕೊಟ್ಟಿದ್ದೀರಾ ಅನ್ನೋದಕ್ಕೆ ಸಾಕ್ಷಿ ಏನಾದರೂ ನಿಮ್ಮ ಹತ್ರ ಐತಾ? 50,000 ರೂಪಾಯಿ ಉಪ್ಪಿನಕಾಯಿ ಕೊಟ್ಟಿರೋದಕ್ಕೆ ಸಾಕ್ಷಿ ಕೇಳ್ತೀಯಾ? ನಿಮ್ಮ ಮ್ಯಾಲೆ ನಂಬಿಕೆ ಇಟ್ಬಿಡ್ತಾನೆ ಕೊಟ್ಟಿದ್ದು ನಾವು. ಈಗ ನೋಡಿದ್ರೆ ಹಿಂಗೆ ಮಾಡ್ತಾ ಇದ್ದೀರಾ? ಎಲ್ಲ ಮೋಸನೆ. ಈ ಕಡೆ ಪ್ಯಾಟೆ ಕಡೆರೆಲ್ಲ ಮೋಸನೆ. ನೀನೇನು ಪಾಪ ಭಾರಿ ಸಾಚ. ಮೊದಲೆಲ್ಲ ಅಂಗಡಿನ ಕೊಂಡ್ಕೊಂಡ್ಬಿಟ್ಟು ಎಷ್ಟು 5,000 ರೂಪಾಯಿ ಉಪ್ಪಿನಕಾಯಿ 7,000 ರೂಪಾಯಿ ಕಿತ್ಕೊಂಡಿದೀಯಲ್ಲ ನೀನು. ಮತ್ತೆ ಸಾಚನ? ಸುಮ್ಮನೆ ಇರಮ್ಮ, ಸಾಕು ಕಂಡಿದ್ದೀನಿ. ನೋಡು, ನಿಂಗೆ ಏನು ಬೇಕೋ ಅದನ್ನ ಮಾಡ್ಕ. ನನಗೂ ಇದಕ್ಕೂ ಏನು ಸಂಬಂಧ ಇಲ್ಲ. ಇನ್ನು ನಿಮ್ಮ ನಂಬರ್ನ ಬ್ಲಾಕ್ ಲಿಸ್ಟ್ಗೆ ಹಾಕ್ತಾ ಇದ್ದೀನಿ. ಇನ್ನು ಫೋನು ರಿಸೀವ್ ಮಾಡಲ್ಲ, ಏನು ಮಾಡಲ್ಲ. ದಯವಿಟ್ಟು ನಾನು ಫೋನ್ ಮಾಡಿ ತಲೆನೂ ತಿನ್ಬೇಡ್ರಿ ದಯವಿಟ್ಟು. ನಾನು ಈಗಲೇ ಹೇಳ್ತಾ ಇದ್ದೀನಿ, ನಾನು ಫೋನ್ಗೀನೆಲ್ಲ ಮಾಡೋದು, ತಲೆ ತಿನ್ನೋದು ಇದೆಲ್ಲ ಮಾಡಬೇಡಿ. ಅಯ್ಯೋ, ಏನಂತೆ? ಹಲೋ ಕೇಳಿಸ್ತಾಯ್ತಾ? ಹಲೋ, ಅಯ್ಯೋ ಕಟ್ಟೆ ಮಾಡಿದ್ನಾ? ಅಯ್ಯೋಲ್ಲೇ, ಅವನು ಉಪ್ಪಿನಕಾಯಿ ಕೊಡಲ್ವಂತೆ, 40,000 ಕಾಸು ಕೊಡೋಕ್ಕಿಲ್ವಂತೆ. ಸರಿಯಾಗಿ ನಾಮ ಹೇಳೋದು ಬಿಟ್ಟ ಕಣೆ. ಎಲ್ಲ ಮೋಸ ಮಾಡ್ಬಿಟ್ಟ. ಸಾಲ ಮಾಡ್ಬಿಟ್ಟು ಉಪ್ಪಿನಕಾಯಿ ಮಾಡಿದ್ದೀವಿ. ಅದು ಬೇರೆ ಫ್ಯಾಕ್ಟ್ರಿ ಎಲ್ಲ ರೆಡಿ ಮಾಡಿಸಿದ್ದೀವಿ. ಎಲ್ಲೋ 50,000 ರೂಪಾಯಿ ತನಕ ಆಗಿತ್ತು. ಇವಾಗ ನೋಡಿದ್ರೆ ಇಕ್ಕಮ್ಮ ಫೋನ್ನ ನಾನು ಕೊಡೋದು ಇಲ್ಲ, ಮಾಡೋದು ಇಲ್ಲ ಅಂತ ಕುಂತವ್ನಿ. ಎಷ್ಟು ಬೇಜಾರಾಯ್ತಾ ಇದು ಗೊತ್ತೇನೆ. ಹೀಗೆಲ್ಲ ಲಾಸ್ ಆಯಿತು ಅಂತ ನಮ್ಮ ಯಜಮಾನ್ರಿಗೆ ಹೇಳಿದ್ರೆ ನಮ್ಮ ಯಜಮಾನ್ರು ಸುಮ್ಮನೆ ಬಿಟ್ಟೋರೇನೆ. ಹಿಡ್ಕೊಂಡು ರುಬ್ಬಾಕ್ಬಿಡ್ತಾರೆ ಅಷ್ಟೇ. ಏನು ಮಾಡೋದು ಅಂತಲೇ ಗೊತ್ತಾಯ್ತಿಲ್ಲ. ಲೇ ಪ್ರೇಮಿ, ಏನಾನ ಒಂದು ತಲೆ ಉಪಯೋಗಿಸೆ. ದೇವ್ರನ್ನೇ ಎಲ್ಲ ತಗ್ಲಾಕೊಂಬಿಟ್ಟಿದ್ದೀವಿ. ಕಾರದ್ದು ಕಟ್ಟಬೇಕು, ಬಡ್ಡಿ ಕಟ್ಟಬೇಕು, ಜೊತೆಗೆ
ಇದು ಬೇರೆ ಸಂಗುದ್ ಬೇರೆ ಕಟ್ಟಬೇಕು, ಮಾಮಂಗೆ ಬೇರೆ ಕಾಸು ಕೊಡಬೇಕು, ಏನು ಹೊಸಿ ಕಮಿಟ್ಮೆಂಟ್ಸ್ ಐತೆ ನಮಗೆ. ತಲೆ ಕೆಟ್ಟು ಗೊಬ್ಬರ ಆಗೋಯ್ತದೆ. ಏನು ಮಾಡಬೇಕು ಏನೋ. ಅಯ್ಯೋ ಅಯ್ಯಯ್ಯೋ, ಎಲ್ಲ ಮೋಸ ಆಗೋಯ್ತೆ. ಅಯ್ಯೋ, ಎಲ್ಲ ತಲೆ ಮೇಲೆ ಎಳ್ಕೊಬಿಟ್ವೆ. ಇಷ್ಟು ದಿನ ಹೆಂಗೋ ನೆಟ್ಟಿಗಿದ್ವಿ. 10 ರೂಪಾಯಿ ಸಾಲ ಇರಲ್ವಲ್ಲೇ ನೇತ್ರಿ, 10 ರೂಪಾಯಿ ಸಾಲನೂ ಇದ್ದಿದ್ದಂಗೆ ಹೆಂಗೋ ನೆಮ್ಮದಿಯಾಗಿದ್ವಲ್ಲೇ ನಾವು. ಈಗ ನೋಡಿ ಎಲ್ಲ ತಲೆ ಮೇಲೆ ಎಳ್ಕೊಂಡು ಹೆಂಗಾಗೋಗ್ಬಿಟ್ಟಿದ್ದೀವಿ ನಾವಂತೂ. ಅಯ್ಯೋ ದೇವ್ರೆ, ನನ್ನ ಕತೆ ಮುಗೀತಿನ್ನ. ಅಯ್ಯೋ, ಅತ್ತೆಗೆ ಗೊತ್ತಾಯಿತು ಅಂದರೆ ಓಡಿಸ್ಬಿಡ್ತಾರೆ. ನಮ್ಮದು ಅಂತ ಮಾರಕ್ಕೆ ಏನೂ ಇಲ್ಲ. ನೇತ್ರ, ನಿಂದನ ಏನಾರ ಹೊಸಿ ನೋಡ್ಕಳೆ. ನನಗೆ ಯಾಕೋ ಟೆನ್ಷನ್ ಆಯ್ತೈತೆ. ಈಗ ಸಂಗುದ್ ಬೇರೆ ವಾರ ಕಟ್ಟಬೇಕು. ಈಗ ಸಂಗುದ್ದು ದುಡ್ಡು ಕಟ್ಟಕ್ಕೆ ಏನು ಮಾಡೋಣ ಹೇಳು. ಅತ್ತೆಗೆ ಏನಾರ ಗೊತ್ತಾಯಿತು, ನಮ್ಮನ್ನು ಮನೆಗೆ ಇರಿಸ್ಕೊಳಕ್ಕಿಲ್ಲ ಕಣೆ, ದೇವರನ್ನೇ ಇರಿಸ್ಕೊಳಕ್ಕಿಲ್ಲ ಮನೆಗೆ. ನೋಡು, ಸಂಗುದ್ದು ಇಷ್ಟಿಷ್ಟು ಅಂತ ಕಟ್ಟಲೇಬೇಕು. ಇನ್ನೇನು ಸೋಮವಾರ ಕಟ್ಟಬೇಕು ಕಣೆ. ಇವತ್ತಾಗಲೇ ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರ, 4 ದಿನದ ಕಟ್ಟಬೇಕು ಕಣೆ ಕಾಸ. ಈಗ ನೋಡು, ನೀನೇ ಏನಾರ ಒಂದು ಪ್ಲಾನ್ ಮಾಡು. ನನಗೇನೇ ಗೊತ್ತಾಯ್ತದೆ ಪ್ಲಾನ್ ಮಾಡೋಕ್ಕೆ. ಅಯ್ಯೋ, ನನ್ನ ಮಗ ಮೋಸ ಮಾಡಿ ಹೋಗ್ಬಿಟ್ನಲ್ಲೇ, ನನ್ನ ಮಗ. ಅಯ್ಯೋ ಲೇ, ನನ್ನ ಮಗನ ಮಾತ್ರ ನಾನು ಬಿಡೋಕ್ಕಿಲ್ಲ. ನನ್ನ ಮಗನ ಹುಡಿಕೊಂಡು ಹೋಗ್ಬಿಟ್ಟಾರ, ಹೊಡೆದ್ಬಿಟ್ಬದ್ದು. ಹುಡಿಕೊಂಡು ಹೋದ್ರೂ ಕಿತ್ಕೊಂಡ್ಬಿಟ್ಬತ್ತೀನಿ ಉಪ್ಪಿನಕಾಯ. ಯಾಕೆ? ಅದೇ ಫ್ಯಾಕ್ಟ್ರಿ ಓನರ್ ಮನೆಗೆ ತಾನೇ ಕೆಲಸ ಮಾಡ್ಕೊಟ್ಟಿರೋದವನು. ನಾನೇನು ಬಿಟ್ಟೆನ ಹೋಗ್ಬಿಟ್ಟು ಸರಿಯಾಗಿ ನಲ್ಲಕ್ಕೆ ರುಬ್ಬಿಟ್ಟು ಬರೋಕ್ಕಿಲ್ವ ನಾನಂತೂ. ನೋಡು, ಹೆಂಗನ ಮಾಡ್ಬಿಟ್ಟು ಪ್ಯಾಟಿಗೆ ಹೋಗ್ಬಿಡೋಣ. ಪ್ಯಾಟೆಗೆ ಹೋಗ್ಬಿಟ್ಟು ನೀಟಾಗೆ ನಮ್ದು ಏನೇನು ಬೇಕೋ ಎಲ್ಲನೂ ಇಸ್ಕೊಂಬಿಟ್ಟು ನ್ಯಾಟಿಗೆ ಬಂದ್ಬಿಡೋಣ ಬಾ. ಅಲ್ಲಿ ಇವರೇ ಇರ್ತಾರಲ್ಲ ಫ್ಯಾಕ್ಟ್ರಿ ಓನರು, ಅವ್ರ ತಗೇನೇ ನ್ಯಾಯ ತೀರ್ಮಾನ ಮಾಡಿಸ್ಬಿಟ್ಟು ಕಾಸು ಇಸ್ಕೊಂಬಿಟ್ಟು ಬಂದು ಸಂಗೋಕ್ಕೆಲ್ಲ ಕಟ್ಬಿಡೋನಿ. ಇನ್ನೇನು ಮಾಡೋಕ್ಕಾಯ್ತದೆ ಅಂದರೆ ಇವಾಗ ನಾವು ಪ್ಯಾಟೆಗೆ ಹೋಗ್ಬೇಕಾ? ಹಾಂ, ಅಲ್ಲೇ ತಾನೇ ಕೆಲಸ ಮಾಡ್ತಿರೋದು, ಪ್ಯಾಟೆನಾಗೆ ತಾನೇ ಅವ್ನು ಕೆಲಸ ಮಾಡ್ತಿರೋದು. ಹಂಗೆ ಮಾಡಂತಾಗ ಹೋಗ್ಬಿಟ್ಟು ನೆಟ್ಗೆ ಅಲ್ಲೇನಿಯ ಕೇಳಿ ಏನೋ ಮಾಡ್ಕೊಂಡು ಬರೋಣ. ಬಾರಿ ಹೋಗೋಣ. ಹಿಂಗೆ ಆದರೆ ಬೊಲ್ ಕಷ್ಟ ಆಯ್ತದೆ. ಎಲ್ಲ ತಲೆ ಮೇಲೆ ಎಳ್ಕೊಂಡು ಹೆಂಗಾಗೋಗ್ಬಿಟ್ಟೈತೆ ನೋಡಿ ನಮ್ಮ ಬಾಳಂತೂ. ಎಲ್ಲ ತಲೆ ಮೇಲೆ ಎಳ್ಕೊಂಡಂಗೆ ಆಗೋಗ್ಬಿಟ್ಟೈತೆ. ಬೇಕಿತ್ತ ಅಂತ ಅನ್ನಿಸ್ತೈತೆ ನನಗಂತೂ. ಅಯ್ಯೋ, ಏನೋ ಮಾಡೋಕ್ಕೋಗಿ ಏನೋ ಆಯ್ತಲ್ಲೇ. ಸರಿ ಬಾ, ಹೋಗೋಣ ಬಾ. ಇವರು ನಂಬ್ಕೊಂಡು ನಾವೇನೋ ಉಪ್ಪಿನಕಾಯಿ ಮಾಡಿಬಿಟ್ರೆ ನಾಯಿ ನೆಕ್ಕಲ್ಲ ಅವ್ರ ಉಪ್ಪಿನಕಾಯಿನ. ಅಯ್ಯೋ ದೇವ್ರೆ, ಇಂಥ ಉಪ್ಪಿನಕಾಯಿ ಯಾರು ತಿಂತಾರೆ? ಯಾರು ತಿನ್ನೋದಿಲ್ಲ ಉಪ್ಪಿನಕಾಯಿ. ಫ್ರೀಯಾಗಿ ಕೊಟ್ರು ಸುಮ್ಮನೆ ನಾವೇ ಲಾಸ್ ಮಾಡ್ಕೋಬೇಕು. ನೀನೇ ಕಣಪ್ಪ ಇವ್ರನ್ನ ಕರ್ಕೊಬಿಟ್ಟು ಬಂದು ಸಕ್ಕತ್ತಾಗಿರ್ತೈತೆ, ಸಕ್ಕತ್ತಾಗಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹಳ್ಳಿ ಬೇ ಅಂತ ಹೇಳ್ಬಿಟ್ಟು ಕರ್ಕೊಬಿಟ್ಟು ಬಂದು ಹೆಂಗೋ ಆಯ್ಕೊಂಡು ತಿನ್ನೋ ಕೋಳಿ ಕಾಲು ಮುರ್ದಂಗೆ ಆಯ್ತು. ನನಗೆ ಹೆಂಗೋ ಇಲ್ಲಿ ಮಾಡ್ಕೊಂಡಿದ್ದೆ. ನೀನು ಸುಮ್ಮನೆ ಹೋಗು, ಇಂಥವೆಲ್ಲ ನಮಗೆ ಸೆಟ್ ಆಗೋಕ್ಕಿಲ್ಲ. ತಲೆನೋವು ಸುಮ್ಮನೆ ಇವೆಲ್ಲನೂ ಯಾಕೆ ಬೇಕು? ಸುಮ್ಮನೆ ನೀನು ಹೋಗಪ್ಪ, ನೀನು ಸುಮ್ಮನೆ. ನಾವು ಹೆಂಗೋ ನಾನು ನೋಡ್ಕೊತೀನಿ. ಇಲ್ಲಿ ನೋಡು, 10 ಪೈಸೆ ಕೊಡೋದು ಬೇಡ, ಏನು ಬೇಡ. ಆ ಉಪ್ಪಿನಕಾಯಿನ 6ಕ್ಕೆ 3 ಹೆಂಗೋ ಮಾರಾಕಿದ್ದೀನತ್ತ. ಸುಮ್ಮನೆ ಹೆಂಗೋ ನಡೀತದೆ. ನೋಡಿ, ಸುಮ್ಕೆನೆ ಇನ್ನೇನು ಮಾಡೋಕ್ಕಾಗಲ್ಲ. ಸಾಕು ಸವಾಸ. ಸರಿ ಆಯಿತು, ನಾನು ಸರಿಯಾಗಿ ಹೋಗ್ತಿದ್ದೀನಿ ಹೇಳು. 10 ರೂಪಾಯಿ ಕೊಡಲ್ಲ ನಾನಂತೂ ನಿಮಗೆ, ಹಂಗೆ ಹಿಂಗೆ ಅಂತೇಳ್ಬಿಟ್ಟು ಸರಿಯಾಗೇನೆ ಹೋಗ್ತಿದ್ದೀನಿ. ಇನ್ನು 10 ರೂಪಾಯಿ ನಾನು ಕೊಡೋದಿಲ್ಲ. ಉಪ್ಪಿನಕಾಯಿ ವಾಪಸ್ ಕೊಡಿ ಅಂತಾರೆ. ಉಪ್ಪಿನಕಾಯಿ ಬೇರೆ ಎಲ್ಲ ವಾಪಸ್ ಕೊಡೋಣ. 6ಕ್ಕೆ 3 25,000ಕ್ಕೆಲ್ಲ ಮಾರಾಕಿದ್ದೀವಲ್ಲ, ಇನ್ನು ಎಲ್ಲಿಂದ ಕೊಡೋಕ್ಕಾಗ್ತೈತೆ? ನಮ್ಮದೇ ಲಾಸ್ ಹಾಕು ಅಂತೈತೆ. ಯಪ್ಪ, ಇನ್ನು ಅವ್ರ ಸವಾಸನೂ ಸಾಕು, ಅವ್ರ ಜೊತೆ ಬಿಸ್ನೆಸ್ಸು ಸಾಕು. ಹಿಂಗೆ ಮಾಡ್ತಾರೆ ಅಂತ ನಿಜವಾಗ್ಲೂ ಅನ್ಕೊಂಡಿರಲಿಲ್ಲ. ಒಂಚೂರಾದರೂ ಚೆನ್ನಾಗಿ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಏನೂ ಚೆನ್ನಾಗಿ ಮಾಡಿಲ್ಲ, ಬರೀ ಬಣ್ಣ ಬೆಳೆದ್ಬಿಟ್ಟಿಕ್ಕವ್ರೆ. ಹಿಂಗೆ ಮಾಡಿದ್ರೆ ಹೆಂಗೆ ಹೇಳೋಣ? ಎಲ್ಲನೂ ನಂಬೋಕ್ಕಾಗಲ್ಲ. ಅದಕ್ಕೇನೆ ಬಿಸ್ನೆಸ್ ಮಾಡ್ಬೇಕಾದ್ರೆ ನೋಡ್ಕೊಂಡು ಮಾಡಬೇಕು ಅಂತ ಅನ್ನೋದು. ಬಿಸ್ನೆಸ್ನ ನೋಡ್ಕೊಂಡು ನೀಟಾಗಿ ಮಾಡಬೇಕು. ಇಲ್ಲ ಅಂತಂದರೆ ಹಿಂಗೇನೇ ಆಗೋದು. ಯಾರ್ಯಾರ ಹತ್ರ ಜೊತೆ ನಾವು ಬಿಸ್ನೆಸ್ ಕೈಗೂಡಿಸ್ಕೊಂಡ್ರೆ ಹಿಂಗೆ ಆಗೋದು. ಬುಡಪ್ಪ ಸದ್ಯ ಸಾಕು. ಇವ್ರ ಸವಾಸನೂ ಬೇಡ, ಏನು ಬೇಡ. ಫೋನ್ನ ಆತಕ್ಕೆ ಕಿತ್ತು ಸೈಡ್ಗೆ ಹಾಕ್ಬಿಟ್ಟು ನಂಬರ್ನ ಬ್ಲಾಕ್ ಮಾಡು, ಇಲ್ಲ ಬೇರೆ ಸಿಮ್ ತಗ ಕಿತ್ತು ಬಿಸಾಕ್ಬಿಡು. ಅಷ್ಟೇ. ಏನಕ್ಕೆ ಬೇಕು ನಮ್ಗೆ ಇವಾಗ ಹೇಳು? ಅವ್ರ ನಂಬರ್ ಕಟ್ಕೊಂಡು ನಮ್ಗೇನಾಗಬೇಕು? ಕಿತ್ತು ಬಿಸಾಕು. ಬಾ ಹೋಗೋಣ. ಸುಮ್ಮನೆ ಇವರು ಬೇಡ, ಇವ್ರು ಸವಾಸನೂ ಬೇಡ. ಬಾ, ಪಾಲಕ್ಕೆ ಬಂದಿದ್ದೇನೆ 25,000 ಬಂತಲ್ಲ, ಅದೇನೇ ಲಾಭ ಅಂತ ಅನ್ಕೊಳ್ಳೋಣ. ಇನ್ನೇನು ಮಾಡೋಕ್ಕಾಗಲ್ಲ. ಬಾ. ಓ ಪ್ರೇಮ, ಮನೆ ಹತ್ರ ಹೊರಡ್ರಾ? ಅದೇ ಉಪ್ಪಿನಕಾಯಿದು ಕಾಸು ಬರುತ್ತೆ ಅಂತ ಹೇಳ್ತಿದ್ದಲ್ಲ, ಬಂತೆ ಕಾಸು? ಅವಾಗ ಅದಿನ್ನೂ ಬರಬೇಕು ರೀ. ಬರಲೇ ಇಲ್ಲ. ನಾವು ಫೋನ್ ಮೇಲೆ ಫೋನ್ ಹಾಕ್ತಾನೆ ಇದ್ದೀವಿ. ಬರ್ತದೆ ಬರದೆ ಇನ್ನೇನಾಯ್ತದೆ? ಕೊಡ್ತಾರೆ. ಉಪ್ಪಿನಕಾಯಿ ಸೂಪರಾಗಿ ಮಾಡಿದ್ದೀವಂತೆ ನಾವಂತೂ. ಉಪ್ಪಿನಕಾಯಿನ ಅವರಂತೂ ನೆನೆಸ್ಕೊಂಡು ಹಂಗೆ ಹೇಳ್ತಿದ್ರು, ತುಂಬ ಚೆನ್ನಾಗಿ ಮಾಡಿದ್ದೀರಾ, ಇನ್ನೂ ಆರ್ಡ್ರ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಇನ್ನೇನು ಕೊಡ್ತಾರೆ ಅಂತ ಅನ್ನಿಸ್ತದೆ. ಇಲ್ಲ ಸಿಟಿಗೆ ಹೋಗ್ಬಿಟ್ಟು ನಾವೇ ನೀವು ಒಂದ್ಸಲ ನೋಡ್ಕೊಂಬಿಟ್ಟು ಬರಬೇಕು ರೀ. ಪ್ಯಾಟೆಗೆ ಹೋಗ್ಬೇಕು, ನೋಡ್ಕೋಬೇಕು, ಬರಬೇಕು. ಓ ಹೌದಾ? ಹೆಂಗೋ ಬಂದರೆ ಸಾಕು. ಈ ತಿಂಗ್ಳದ್ದು ಎಲ್ಲ ಹೊರೀತದೆ. ಏನೋ ಒಂದು ಆಯ್ತದೆ. ಹೆಂಗೋ ಅಪ್ಪಂಗೆಲ್ಲ ಕೊಟ್ಬಿಟ್ಟಿದ್ದೀರಾ, ಅದೆಲ್ಲ ಕ್ಲಿಯರ್ ಆಗೈತೆ. ಅದೇನೂ ತೊಂದರೆ ಇಲ್ಲ. ಅದೇ ಇನ್ನೊಂದು ಸ್ವಲ್ಪ ಎಲ್ಲ ಕಾರ್ಗಿರ್ದು ಆ ಅಮ್ಮನ ಬಡ್ಡಿ ತಿಂಗಳು ಇಲ್ಲ ಮುಂದಿನ ತಿಂಗಳು ಏನೇ ಕೊಡಬೇಕಾಗಿರೋದು. ಎಲ್ಲ ಇದು ಮಾಡಬೇಕಲ್ಲ. ಕಾರ್ ಹೆಂಗೋ ಸೋರೋಯ್ತು, ಹೆಂಗೋ ಸೋರು ಮಾಡಿಸ್ಕೊಂಡು ತಗೊಂಬಿಟ್ಟು ಬಂದ್ವಿ. ನೀವು ಕೊಟ್ಟಿರೋ ವಾಲೆ ಉಂಗುರದಕ್ಕೆ ನೀನು ಮಾರಿದಕ್ಕೆ ಹೆಂಗೋ ಸೋರೋಯ್ತು. ಇನ್ನು ಮೇಲೆ ಯಾರ ಕೈಗೂ ಕೊಡೋದು ಬೇಡ, ಬಿಡೋದು ಬೇಡ. ಸರಿನೇ? ಹೆಂಗೋ ನಮ್ಮ ಪಡುಗೆ ನಾವು ಹೆಂಗೋ ನೆಮ್ಮದಿಯಾಗಿರೋಣ. ನೋಡು, ಅದೊಂದು ಉಪ್ಪಿನಕಾಯಿ ಒಂದು ದುಡ್ಡು ಇಸ್ಕೊಂಬಿಟ್ಟು ಬರ್ರಿ. ಸರಿನಾ? ಇನ್ನೂ ಬೇಕಾದ್ರೆ ಶಾನೆ ಕೆಲಸ ಇದ್ರೆ ಹೇಳಿ, ಉಪ್ಪಿನಕಾಯಿ ಮಾಡೋದಕ್ಕೆ ನಾವು ಸಹಾಯ ಮಾಡ್ತೀವಿ. ಪಾಪ ನೀವಿಬ್ರೇನಿ ಹೆಂಗೆ ಮಾಡ್ತೀರಾ? ಇದ್ರಾಗೆ ಲಾಭ ಸಿಗ್ತದೆ ಅಂತಂದರೆ ನಾವು ಜೋರಾಗಿ ಏನಿಯ ಮಾಡೋಣ. ಅಣ್ಣ, ನಾವೇ ಮಾಡ್ಕೊಂತೀವಿ. ಅಂಥ ತೊಂದರೆ ತಗೊಳ್ಳೋ ಅಂಥದ್ದು ಏನಿಲ್ಲ ಅಣ್ಣ.
ಸುಲಭನೇ ನೀ ಮಾಡೋದು. ಮಾಡ್ತೀವಿ. ಈಗ ಎಷ್ಟು ಆರ್ಡ್ರ್ ಕೊಡ್ತಾರೋ ಇನ್ನೂ ಗೊತ್ತಿಲ್ಲ, ಅದಕ್ಕೆ ಹೋಗಿ ತಿಳ್ಕೊಂಡು ಎಷ್ಟು ಆರ್ಡ್ರ್ ಕೊಡ್ತಾರೆ ಅಂತ ಕೇಳ್ಕೊಂಡು ಬೆಂಗ್ಳೂರಿಗೆ ಹೋಗ್ಬಿಟ್ಟು ಬರ್ತೀವಿ ಕಣ್ಣ. ಇವಾಗ ಸದ್ಯಕ್ಕಿಲ್ಲ, ಬೆಂಗ್ಳೂರಿಗೆ ಹೋದ್ಮೇಲೆ ಎಲ್ಲನೂ ಗೊತ್ತಾಯ್ತದಲ್ಲ ಎಷ್ಟು ಕೊಡ್ತಾರೆ ಅಂತ. ಆಮೇಲಿಂದ ನೋಡಬೇಕು ಏನು ಮಾಡಬೇಕು ಅಂತ. ನೀವು ಸುಮ್ಮನೆ ಕುತ್ಕೊಬೇಡಿ, ನೀವು ನಮ್ಮ ಯಜಮಾನ್ರಿ ಅದನ್ನು ಬೇರೆ ಕೆಲಸ ಹುಡ್ಕೊಂಡು ಹೋಗೋದು, ಇಲ್ಲ ಹೊಲ್ದಾಗಂತೂ ಮಾಡಿದ್ರೆ ಏನಾಯ್ತೋ ಗೊತ್ತಿಲ್ಲ, ಹೊಲ್ದಾಗ ಮಾಡೋದು ಏನೋ ಒಂದು ಮಾಡಿ ಅಣ್ಣ, ಸರಿನಾ? ಹುಡುಕ್ತಿದ್ದೀವಿ ನಾವು, ಸಿಗ್ತದೆ. ಈಗ ನಂಗೆ ಗೊಸಿಗೆ ಸಮಾಧಾನ ಆಯಿತು. ಸ್ವಲ್ಪನಾದ್ರೂ, ಯಾಕಂದರೆ ದುಡ್ಡು ಹೆಂಗಪ್ಪ ಕಾಸು ಹೆಂಗಪ್ಪ ಅಂತ ಅನ್ಕೊಂಡಿದ್ದೆ. ಹೆಂಗೋ ಈಗ ಸಿಗ್ತಾಯ್ತಲ್ಲ, ಹೆಂಗೋ ನೀವು ಇದು ಮಾಡ್ತಿದ್ದೀರಲ್ಲ, ಈಗ ಗೊಸಿ ಸಮಾಧಾನ ಆಯ್ತು ನೋಡಿ ನನಗಂತೂ. ಸರಿ ಆಯಿತು. ಆರಾಮಾಗೆ ಹೋಗ್ಬಿಟ್ಟು ಬರ್ರಿ ಪ್ಯಾಟೆಗೆ ನೀ. ನಾನು ಏನಾರ ಕೆಲಸ ಸಿಗ್ತದೆ ಸಣ್ಣ ಪುಟ್ಟ ಅಂತ ಹೇಳ್ಬಿಟ್ಟು ಹುಡುಕ್ತೀನಿ. ಈ ಕಿತ್ತ ಕಾರ್ಗಿರ್ದೆಲ್ಲ ಹಂಗೆ ಬಂದ್ಬಿಡ್ಬೇಕು ನೋಡು. ಆಯಿತು ರೀ, ಆಯಿತು. ನೀವೇನು ತಲೆ ಕೆಡಿಸ್ಕೊಬೇಡಿ, ಹೋಗಿ ನಾವು ಪ್ಯಾಟೆಗೆ ಹೋಗ್ಬಿಟ್ಟು ಬರ್ತೀವಿ. ಸರಿ ಪ್ರೇಮ ಆಯಿತು. ಎಡವಟ್ ಮಾಡಬೇಡಿ, ಮಾನ ಮರ್ವತಿ ಹೋಗ್ಬಿಡ್ತದೆ. ನೋಡಿದ ಅಂಥ ಪರಿಸ್ಥಿತಿನಾಗ ತಗ್ಲಾಕೊಂಡಿದ್ದೀವಿ ಅಂತ ನಮ್ಮ ಯಜಮಾನ್ರುಗಳು ತಗೊಂಡು ಹೋಗ್ಬಿಡ್ತಾರೆ ಅಷ್ಟೇ. ನೀನು ಏನು ಮಾಡೋದು ಯಪ್ಪ, ಅಯ್ಯೋ ಹೆಂಗೆ ತಗ್ಲಾಕತ್ತೀವಿ ನಾವಂತೂ. ಅಲ್ಲ ಈ ಪೊದ್ದಿಯವ್ರು ಮಾತ್ರ ತಗ್ಲಾಕೊಳ್ಳಲ್ಲ, ನಾವೇ ಯಾಕೆ ತಗ್ಲಾಕತ್ತೀವಿ ಅಂತ. ಈ ಪೊದ್ದಿ ನೋಡಿ ಆರಾಮಾಗಿ ಏನೇ ಇತ್ತಾಳೆ, ನಾವೇ ಬೇಗ ತಗ್ಲಾಕೊಳ್ಳೋದು ಅಂತಂದರೆ. ನಾವು ಏನು ತಗ್ಲಾಕತ್ತಿರ್ಲಿಲ್ಲ, ಕಳ್ಳನ ಮಗು ನಂಬಿಟ್ಟು ಮೋಸ ಹೋಗ್ಬಿಟ್ವಿ ಅಷ್ಟೇ. ಬಿಡು, ಇವಾಗ ಅದ್ರ ಬಗ್ಗೆ ಎಲ್ಲ ಯಾಕೆ, ನಮ್ಮ ಪಾಡುಗೆ ನಾವು ನೆಟ್ಟಿಗೆ ಹೋಗೋಣ, ನ್ಯಾಯವಾಗಿ ಹೋಗೋಣ. ನಮ್ಮ ಪಾಡುಗೆ ನಾವು ನ್ಯಾಯವಾಗಿ ಹೋಗ್ಬಿಟ್ಟು ಏನೋ ಒಂದು ಮಾಡೋಣ. ಬಾ, ನೀನೇನು ಮಾಡೋಕ್ಕಾಗಲ್ಲ ತಾನೇ. ಬಾ, ಪ್ಯಾಟ್ಗೆ ಹೋಗ್ಬಿಟ್ಟು ವಸೂಲಿ ಮಾಡ್ಕೊಂಬಿಟ್ಟು ಬರೋಣ. ಇಲ್ಲ ಅಂತಂದರೆ ಈ ತಿಂಗಳು ಕೊಟ್ಟಕ್ಕೆ ಆಗ್ತಿರಲ್ಲ, ಆಮೇಲೆ 15,000 ಕಟ್ಟಬೇಕು, ಏನು ಕಮ್ಮಿನಾ? ಬಾ ಹೋಗೋಣ. ನೆಕ್ಸ್ಟ್ ಸಂಘದ ಬೇರೆ ಕಟ್ಟಬೇಕು. ನೋಡಿ ಹೋಗೋಣ.